ಎಸ್.ಎಲ್. ಭೈರಪ್ಪನವರು. ಭೈರಪ್ಪನವರು ಅಂತ ಅಂದ ತಕ್ಷಣನೇ ನಮಗೆಲ್ಲರಿಗೂ ಗೊತ್ತಿರೋದು, ಅಥವಾ ನನಗೆ ತುಂಬಾ ಅತಿಯಾದ ಪರಿಚಯ ಇರೋದು ಅವ್ರ ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲ, ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನ ತುಂಬಾ ನಷ್ಟ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದ್ರೆ ಅವರನ್ನ ನಾನು ಭೇಟಿ ಮಾಡಿದ್ದು, ಅವ್ರ ಹತ್ರ ಮಾತಾಡಿದ್ದು, ಅವರ ಕಾದಂಬರಿ ಕೃತಿ ಮತದಾನ ಚಿತ್ರದ ಮಾಡುವಾಗ ಅವರನ್ನ ಭೇಟಿ ಮಾಡಿದ್ದು ನಾನು. ಅಂದ್ರೆ ಹೆಚ್ಚು ನನಗೇನು ಒಡನಾಟ ಇರ್ಲಿಲ್ಲ, ಅಥವಾ ಅವ್ರ ಹತ್ರ ಬೆರೆತು ಮಾತನಾಡುವಂಥದ್ದು ಅವಕಾಶಗಳು ನನಗೇನು ಇರ್ಲಿಲ್ಲ. ಮತದಾನದ ಶೋ ಅಲ್ಲಿ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿರೋದು. ಆದ್ರೆ ಅವರ ಕಾದಂಬರಿಗಳನ್ನ ಒಂದು 4-5 ಕಾದಂಬರಿಗಳನ್ನಾದ್ರೂ ನಾನು ಓದಿದ್ದೇನೆ, ನಾನು ಸವಿದಿದ್ದೇನೆ. ನನಗೆ ಯಾವಾಗ್ಲೂ ಅವ್ರು ಅನಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ಈ ಮಣ್ಣಿನ ಸಂಸ್ಕಾರವನ್ನ, ಹಾಗೆಯೇ ಇತಿಹಾಸವನ್ನ, ಪುರಾಣಗಳನ್ನ, ಮತ್ತೆ ತಾತ್ವಿಕ ಒಂದು ಸತ್ವಗಳನ್ನ ಇಟ್ಟುಕೊಂಡು ಬರೆದಿರುವಂತಹ ಎಲ್ಲಾ ಕಾದಂಬರಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗ್ತವೆ. ನಮ್ಮನ್ನು ನಾವೇ ಮತ್ತೆ ಮತ್ತೆ ನಾವು ಅದನ್ನ ವಿಶ್ಲೇಷಣೆ ಮಾಡುವಂತದ್ದಾಗ್ತದೆ. ಒಂದೊಂದ್ಸತಿ ನನಗೆ ಇಷ್ಟವಾದ ಅವರ ಕಾದಂಬರಿಗಳಲ್ಲಿ ಒಂದು ಪರ್ವ ನಾನು ಪ್ರತಿ ಸಾರಿ ಅದನ್ನ ನಾನು ಒಂದು 5-6 ಬಾರಿ ಪೂರ್ತಿ ಓದಿದ್ದೇನೆ. 5-6 ಬಾರಿ ಓದಿದಾಗ್ಲೂ ಬೇರೆ 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 ರೀತಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೇನೆ. ಬಹುಶಃ ಓದುಗರನ್ನ ಸೆಳೆಯುವಂತ ಅಥವಾ ಮಂಥನಕ್ಕೆ ಬಿಡುವ ವಿಚಾರಗಳನ್ನ ಮಂಥನಕ್ಕೆ ಬಿಡುವಂತ ಕಾದಂಬರಿ ಕರ್ತ. ಜ್ಞಾನಪೀಠ ಪ್ರಶಸ್ತಿ ಅವರು ಸಿಗಲಿಲ್ಲ ಅನ್ನೋದನ್ನ ಬಿಟ್ರೆ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡವರು. ಬಹುಶಃ ಭಾರತ ಕಂಡಂತ ಅತ್ಯುನ್ನತ ಕಾದಂಬರಿ ಕರ್ತರಲ್ಲಿ ಅವರು ಒಬ್ರು ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ತೇನೆ. 94 ವಸಂತಗಳನ್ನ ನೋಡಿದವರು. ಅವರನ್ನ ನಾವು ಸಂತೋಷದಿಂದ, ಗೌರವದಿಂದ ಕಳಿಸಿಕೊಡಬೇಕೇ ವಿನಃ ಅವರ ದುಃಖ ಪಟ್ಟು ಅವ್ರನ್ನ ಕಳಿಸೋದು ಅಷ್ಟು ಸರಿಯಿಲ್ವೇನೋ ಅನ್ಸುತ್ತೆ. ಯಾಕಂದ್ರೆ ಸಂಪೂರ್ಣ ಬದುಕನ್ನು ಬದುಕಿದ್ದಾರೆ ಅವರು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.